ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಕೀರ್ತಿಶ್ರೀ, ತಕ್ಷಶಿಲಾ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಸರ್ಚ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಂದಿನ ಚರ್ಚೆ ನಿಮಗೆ ಖಂಡಿತ ಉಪಯುಕ್ತವಾಗುತ್ತೆ ಅನ್ಕೊಳ್ತೀನಿ. ಇವತ್ತು ನಾವು ಲೋಕಸ್ಟ್ಗಳ ಬಗ್ಗೆ ಮಾತನಾಡೋಣ. ಹೌದು, ಈ ಹಗುರ ಹಾರುವ ಮಿಡತೆಗಳ ಬಗ್ಗೆ ಎಲ್ಲರೂ ಕೇಳಿರಬಹುದು. ಆದರೆ ಇವು ಕೃಷಿಗೆ ಎಷ್ಟು ದೊಡ್ಡ ತಲೆನೋವು ತರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾ? ಲೋಕಸ್ಟ್ಗಳು ಎಲ್ಲಿ ಹುಟ್ಟಿರೋದು, ಲೋಕಸ್ಟ್ಗಳಿಂದ ಏನ್ ತೊಂದರೆ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲೋಕಸ್ಟ್ಗಳ ಹುಟ್ಟಿಗೆ ಕಾರಣವೇನು? ಈ ತೂಗು ಹೋಗುವ ಮಿಡತೆಗಳು ಸಾಮಾನ್ಯವಾಗಿ ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಭೂ ಪ್ರದೇಶಗಳಲ್ಲಿ ಅಂದ್ರೆ ಸೆಮಿ ಏರಿಡ್ ರೀಜನ್ಸ್ ಅಲ್ಲಿ ಬೆಳೆಯುತ್ತವೆ. ಎಲ್ಲಿ ಮಣ್ಣಿನ ತೇವಾಂಶ ಸಾಕಷ್ಟು ಇದೆಯೋ ಅಲ್ಲಿ ಇವು ಮರಿಯ ಅವಸ್ಥೆ ಅಂದ್ರೆ ನಿಂಫ್ ಸ್ಟೇಜ್ ನಲ್ಲಿ ಬೇಗ ಬೆಳೆಯುತ್ತವೆ. ವಿಶೇಷವಾಗಿ ಆಫ್ರಿಕಾ ಮತ್ತು ಅರೇಬಿಯನ್ ಪ್ರದೇಶಗಳಲ್ಲಿ ಮಳೆಯಾದರೆ ಅಲ್ಲಿ ಲೋಕಸ್ಟ್ಗಳ ಸಂತಾನವೃದ್ಧಿ ಗಾಳಿಯಂತೆ ಹೆಚ್ಚುತ್ತದೆ. ಪಿಡುಗು ಅಂದರೆ ಇದರ ಇಂಪ್ಯಾಕ್ಟ್ ಏನಾಗಿದೆ, ಈ ಲೋಕಸ್ಟ್ಗಳಿಂದ ಏನ್ ತೊಂದರೆ ಆಗುತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಒಂದು ಲೋಕಸ್ಟ್ ದಿನಕ್ಕೆ ತಾನು ತೂಕವಾಗಿರುವಷ್ಟು ಆಹಾರ ಸೇವಿಸುತ್ತಾ, ಅಂದರೆ 2 ಗ್ರಾಮ್ ಅಷ್ಟು ಸೇವನೆ ಮಾಡಿದ್ರೆ, ಆದರೆ ಸಮಸ್ಯೆ ಒಂದೆರಡು ಮಿಡತೆಗಳದ್ದಲ್ಲ. ಎಂದು 1 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶಗಳಲ್ಲಿ ಸುಮಾರು 4 ರಿಂದ 8 ಕೋಟಿಯಷ್ಟು ಲೋಕಸ್ಟ್ಗಳು ಸೇರಿಕೊಂಡಿರುತ್ತವೆ. ಅವು 35,000 ಜನರು ತಿಂದುಕೊಳ್ಳುವಷ್ಟು ಆಹಾರವನ್ನು ಒಂದೇ ದಿನದಲ್ಲಿ ನಾಶ ಮಾಡಬಹುದು. ಹೀಗಾಗಿ ಲೋಕಸ್ಟ್ಗಳ ದಾಳಿ ಎಂದರೆ ಕೃಷಿಗೆ ಭಾರಿ ಶೋಕವೇ ಸರಿ. 2019-20 ಭಾರತದಲ್ಲಿ ರಾಜಸ್ಥಾನ, ಗುಜರಾತ್, ಪಂಜಾಬ್, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಈ ರಾಜ್ಯಗಳಲ್ಲಿ ಲೋಕಸ್ಟ್ಗಳ ದಾಳಿ ಆಗಿತ್ತು. ಈ ದಾಳಿಯಿಂದ ಲಕ್ಷಗಟ್ಟಲೆ ಹೆಕ್ಟೇರ್ಗಳ ಭೂಮಿ ಹಾನಿಗೊಂಡಿತ್ತು. ಕೋಟಿಯಷ್ಟು ಆರ್ಥಿಕ ನಷ್ಟವೂ ಉಂಟಾಗಿತ್ತು. ಲೋಕಸ್ಟ್ಗಳು ದಾಳಿ ಕರ್ನಾಟಕಕ್ಕೆ ಬಂದಿದೆನಾ? ಕರ್ನಾಟಕಕ್ಕೆ ಸರಿಸುಮಾರು ಲೋಕಸ್ಟ್ಗಳು ನುಗ್ಗಿಲ್ಲ. ಅಂದ ಹಾಗೆ ಕರ್ನಾಟಕದಲ್ಲಿ ಎಚ್ಚರಿಕೆಯ ಘೋಷಣೆಯನ್ನು ಮಾಡಲಾಗಿತ್ತು. 2020 ಮಹಾರಾಷ್ಟ್ರದ ಗಡಿಗೆ ಹತ್ತಿರವಾಗಿರುವ ಬೀದರ್, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳ ರೈತರಿಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಆದರೆ ಅದೃಷ್ಟವಶಾತ್ ಗಾಳಿಯ ದಿಕ್ಕು ಮತ್ತು ನೈಋತ್ಯ ಮಳೆಯ ಕಾರಣ ಕರ್ನಾಟಕಕ್ಕೆ ನುಗ್ಗುವ ಸಾಧ್ಯತೆ ಕಡಿಮೆಯಾಗಿತ್ತು. ಆದರೆ ಭವಿಷ್ಯದಲ್ಲಿ ಇಂತಹ ದಾಳಿ ಆಗಬಾರದು ಅಂತ ಮುಂದೆ ತಡೆಯೋಕೆ ನಾವು ಏನ್ ಮಾಡಬಹುದು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. GIS ಮತ್ತು ರಿಮೋಟ್ ಸೆನ್ಸಿಂಗ್ ಲೋಕಸ್ ನಿಯಂತ್ರಣದಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಬಹಳಷ್ಟು ಜನ ಕೇಳೋ ಪ್ರಶ್ನೆ ಇದು. GIS ಮತ್ತು ರಿಮೋಟ್ ಸೆನ್ಸಿಂಗ್ ಇದೆ ಅಂತ ಹೇಳ್ತೀರಿ, ಆದರೆ ಅದೆಲ್ಲ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ, ಲೋಕಸ್ಟ್ ಪಿಡುಗಿನ ಮುನ್ಸೂಚನೆ ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಉಪಗ್ರಹ ಡೇಟಾ ಮತ್ತು ಹವಾಮಾನ ಮಾದರಿಗಳನ್ನು ಅರ್ಥೈಸಿ ಲೋಕಸ್ಟ್ಗಳಿಗೆ ಅನುಕೂಲಕರ ಸ್ಥಳಗಳು ಎಲ್ಲಿ ಇರಬಹುದು ಅಂತ ನಾವು ಊಹಿಸಬಹುದು. ಮಳೆಯ ಪ್ರಮಾಣ, ತಾಪಮಾನ, ಗಾಳಿ ದಿಕ್ಕು ಮತ್ತು ಭೂ ಆವರಣ ಡೇಟಾ ಅಂದ್ರೆ ಲ್ಯಾಂಡ್ ಯೂಸ್ ಡೇಟಾ ನೋಡಿದ್ರೆ ಮುಂದಿನ 2-3 ತಿಂಗಳಲ್ಲಿ ಲೋಕಸ್ಟ್ಗಳು ಹರಡುವ ದಿಕ್ಕು ತಿಳಿಯಬಹುದು. ಉದಾಹರಣೆಗೆ ಆಫ್ರಿಕಾದಲ್ಲಿ ಮಳೆಯಾದರೆ ಲೋಕಸ್ಟ್ಗಳು ಮೊಟ್ಟೆ ಇಡುವ ಸಾಧ್ಯತೆ ಹೆಚ್ಚು. ಈ ಮಾಹಿತಿ ಭಾರತದ ಕೃಷಿ ಇಲಾಖೆಗೆ ಮುಂಚೆನೆ ನೀಡಿದ್ರೆ ಎಚ್ಚರಿಕೆ ನೀಡಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ NDVI ಬಳಸಿ ಬೆಳೆಗಳ ಆರೋಗ್ಯ ಪರಿಶೀಲನೆ ಅಂದ್ರೆ NDVI ಅಂತಂದ್ರೆ ನಾರ್ಮಲೈಸ್ಡ್ ಡಿಫರೆನ್ಸ್ ವೆಜಿಟೇಷನ್ ಇಂಡೆಕ್ಸ್. ಉಪಗ್ರಹದಿಂದ ದೊರಕುವ ಡೇಟಾ ಕೃಷಿ ಪ್ರದೇಶದ ಸಸ್ಯ ಸಂಪತ್ತು ಎಷ್ಟು ಆರೋಗ್ಯಕರವಾಗಿದೆ ಎಂಬುದನ್ನು ತೋರಿಸುತ್ತೆ. ಲೋಕಸ್ಟ್ಗಳು ಹಸಿರು ಬೆಳೆಗೆ ಹೆಚ್ಚು ಆಕರ್ಷಕವಾಗುವುದರಿಂದ GIS ಮತ್ತು ರಿಮೋಟ್ ಸೆನ್ಸಿಂಗ್ ಉಪಯೋಗಿಸಿ NDVI ಅಂಕಿ ಅಂಶಗಳನ್ನು ಮ್ಯಾಪ್ನ ಮಾಡಬಹುದು. ಯಾವ ಪ್ರದೇಶಗಳಲ್ಲಿ ಹೆಚ್ಚು ಅಪಾಯವಿದೆ ಅಂತ ನಾವು ಮುಂಚೆನೆ ತಿಳ್ಕೊಳ್ಬಹುದು. ಹಾನಿಗೊಂಡ ಪ್ರದೇಶಗಳನ್ನು ಮ್ಯಾಪ್ ಮಾಡೋದು. ಲೋಕಸ್ಟ್ಗಳ ದಾಳಿ ಮಾಡಿದ ಪ್ರದೇಶಗಳನ್ನು GIS ಮುಖಾಂತರ ಮ್ಯಾಪ್ಸ್ನ ರೂಪದಲ್ಲಿ ಅಳವಡಿಸಬಹುದು. ಇದರಿಂದ ಹಾನಿ ಪ್ರಮಾಣವನ್ನು ಅಂದಾಜಿಸಿ ಸರ್ಕಾರ ಮತ್ತು ಕೃಷಿ ಇಲಾಖೆಗಳು ಪರಿಹಾರ ಯೋಜನೆಯನ್ನ ರೂಪಿಸಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಕದ್ರು ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. ಹೀಗಾಗಿ GIS ಉಪಯೋಗಿಸಿ ಹಳೆಯ ದಾಳಿಗಳ ಆಧಾರದ ಮೇಲೆ ಭವಿಷ್ಯದ ಪಿಡುಗಿನ ಸ್ಥಳಗಳನ್ನು ನಾವು ಊಹಿಸಬಹುದಾಗುತ್ತೆ. ಡ್ರೋನ್ ಮತ್ತು ನೆಲಮಟ್ಟದ ಪೀಡಿತ ಪ್ರದೇಶಗಳ ನಿಗಾ
ಅಂದರೆ ಡ್ರೋನ್ ಬಳಸಿಕೊಂಡು ಲೋಕಸ್ಟ್ಗಳ ಗುಂಪುಗಳು ಎಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ ಅಂತ ವೀಕ್ಷಿಸಬಹುದು. ಇದು ಏನು ಕೊಡುತ್ತೆ ಅಂದರೆ ರಿಯಲ್ ಟೈಮ್ ಡೇಟಾನ ಒದಗಿಸೋದಲ್ಲದೆ ಇದರಿಂದ ತಕ್ಷಣ ಕೀಟನಾಶಕ ಸಿಂಪಡಣೆ ಮಾಡಲು ಪ್ಲಾನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಉದಾಹರಣೆಗೆ ಉಂಡು ಜೋಳ, ಗೋಧಿ, ಭತ್ತ ಮೇಲೆ ಲೋಕಸ್ಟ್ಗಳು ಹೆಚ್ಚಾಗಿ ಸೆಟ್ ಆಗ್ತವೆ. ಡ್ರೋನ್ ಮತ್ತು ಸೆನ್ಸರ್ ಕ್ಯಾಮ್ರಾಗಳನ್ನ ಬಳಸಿ ಪಿಡುಗಿನ ಹರಡುವಿಕೆಯನ್ನು ನಾವು ವೀಕ್ಷಿಸಬಹುದು. ಆಮೇಲೆ ಇನ್ನೇನು ಮಾಡಬಹುದು, GIS ಮತ್ತು ರಿಮೋಟ್ ಸೆನ್ಸಿಂಗ್ ಸಹಾಯದಿಂದ ಲೋಕಸ್ಟ್ ಹರಡುವಿಕೆಯ ಮಾದರಿ ಅಂದರೆ ವಿ ಕ್ಯಾನ್ ಡ್ರಾ ದ ಪ್ಯಾಟ್ರನ್ನ ನೋಡಬಹುದು. ಇದರಿಂದ ರೈತರು ಹಾಗೂ ಕೃಷಿ ಅಧಿಕಾರಿಗಳಿಗೆ ರಿಯಲ್ ಟೈಮ್ ಮಾಹಿತಿನ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ. ಹವಾಮಾನ ವೀಕ್ಷಣೆ ಮತ್ತು ಹಿಸ್ಟಾರಿಕಲ್ ಡೇಟಾ ಅನಾಲಿಸಿಸ್ನ ಮೂಲಕ ಯಾವ ತಿಂಗಳಲ್ಲಿ ಹೆಚ್ಚು ಅಪಾಯ ಇದೆ ಎಂಬುದನ್ನು ನಾವು ನಿಗದಿಪಡಿಸಬಹುದು. ಲೋಕಸ್ಟ್ ನಿಯಂತ್ರಣಕ್ಕೆ ನಮ್ಮ ಮುಂದಿನ ಹೆಜ್ಜೆಗಳೇನು? ಉಪಗ್ರಹ ಡೇಟಾ ಮತ್ತು ಹವಾಮಾನ ಮಾದರಿಗಳನ್ನು ಭರಪೂರ್ವಕವಾಗಿ ನಾವು ಬಳಸಬೇಕಾಗುತ್ತೆ. ರೈತರಿಗೆ GIS ಆಧಾರಿತ ಮುನ್ಸೂಚನೆಗಳ ವ್ಯವಸ್ಥೆನ ನಾವು ತರಬೇಕಾಗುತ್ತೆ. ಡ್ರೋನ್ ಮತ್ತು ಕೀಟನಾಶಕ ತಂತ್ರಜ್ಞಾನ ಇವನ್ನೆಲ್ಲ ಯೂಸ್ ಮಾಡೋದು ಭೀಕರ, ಆದರೆ ನಮ್ಮ ಬಳಿ ತಂತ್ರಜ್ಞಾನ ಇದ್ದರೆ ಪರಿಹಾರವೂ ಇದೆ. ನಾವು ಎಚ್ಚರಿಕೆಯಿಂದ ತಂತ್ರಜ್ಞಾನ ಬಳಸಿದರೆ ಬೆಳೆಗಳು ಉಳಿಯುತ್ತವೆ, ರೈತರ ಜೀವನವು ಸುಭದ್ರವಾಗುತ್ತದೆ. ಹಸಿರು ಬೆಳೆಯೋಣ, ನಾವು ಉಳಿಯೋಣ. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಅಥವಾ ಲೋಕಸ್ಟ್ ಕುರಿತು ನೀವು ತಿಳಿದುಕೊಂಡಿರುವ ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಹತ್ರ ಹಂಚಿಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.